ಭಾರತದಲ್ಲಿ ಜೂರಿ ಸಿಸ್ಟಮ್ ಯಾಕೆ ಇಲ್ಲ ಮತ್ತೆ ತರಬೇಕೆ? ಭಾರತದಲ್ಲಿ ಒಮ್ಮೆ ಜೂರಿ ಸಿಸ್ಟಮ್ ಇತ್ತು. ಸಾಮಾನ್ಯ ನಾಗರಿಕರು ನ್ಯಾಯಾಲಯದಲ್ಲಿ ಸಾಕ್ಷಿ ಮತ್ತು ವಾದಗಳನ್ನು ಕೇಳಿ ತೀರ್ಪಿನ ಬಗ್ಗೆ ಅಭಿಪ್ರಾಯ ನೀಡುತ್ತಿದ್ದರು. ಆದರೆ 1960ರ ದಶಕದ ನಂತರ ಈ ವ್ಯವಸ್ಥೆ ನಿಧಾನವಾಗಿ ಕಡಿಮೆಯಾಯಿತು. ಪ್ರಸಿದ್ಧ KM ನಾನಾವಟಿ ಕೇಸ್ ನಂತರ ಜೂರಿ ವರ್ಡಿಕ್ಟ್ ಮೇಲೆ ಮೀಡಿಯಾ ಇನ್ಫ್ಲೂಯೆನ್ಸ್ ಮತ್ತು ಪಬ್ಲಿಕ್ ಎಮೋಷನ್ ಪರಿಣಾಮ ಬೀರಬಹುದು ಎಂಬ ಚರ್ಚೆ ಜೋರಾಯಿತು. ಆದರೆ ನಾನಾವತಿ ಭಾರತದಲ್ಲಿನ ಲಾಸ್ಟ್ ಜೂರಿ ಟ್ರಯಲ್ ಎನ್ನುವುದು ಪೂರ್ಣ ಸತ್ಯವಲ್ಲ. ಅದರ ನಂತರವೂ ಕೆಲವು ಜೂರಿ ಟ್ರಯಲ್ಸ್ ನಡೆದಿದ್ದವು. 1958ರ ಲಾ ಕಮಿಷನ್ ವರದಿ ಮತ್ತು 1973ರ CRPC ಬಂದ ಬಳಿಕ ಭಾರತದಲ್ಲಿ ಪ್ರಾಕ್ಟಿಕಲಿ ಜಡ್ಜ್ ಬೇಸ್ ಸಿಸ್ಟಮ್ ಜಾರಿಗೆ ಬಂದಿತು. ಇಂದು ಭಾರತದಲ್ಲಿ ಸಾಮಾನ್ಯ ಕ್ರಿಮಿನಲ್ ಕೇಸಸ್ಗಳಲ್ಲಿ ಜೂರಿ ಸಿಸ್ಟಮ್ ಇಲ್ಲ. ಈಗಿನ ಪ್ರಕ್ರಿಯೆಯಲ್ಲಿ ಜಡ್ಜ್ ಸಾಕ್ಷಿ ಮತ್ತು ಆಧಾರವಾಗಿ ತೀರ್ಪು ನೀಡುತ್ತಾರೆ. ಆರ್ಟಿಕಲ್ 21 ಅಡಿಯಲ್ಲಿ ಫೇರ್ ಟ್ರಯಲ್, ಆರ್ಟಿಕಲ್ 20, ಆರ್ಟಿಕಲ್ 22 ಮುಂತಾದ ಹಕ್ಕುಗಳು ಆರೋಪಿಗಳಿಗೆ ಲಭ್ಯವಿದೆ. 2024ರಿಂದ ಹೊಸ ಕ್ರಿಮಿನಲ್ ಲಾಸ್ ಜಾರಿಗೆ ಬಂದಿವೆ. ಆದರೆ ಜೂರಿ ಸಿಸ್ಟಮ್ ಅನ್ನು ಮರಳಿ ತರಲಾಗಿಲ್ಲ. ಭಾರತದಲ್ಲಿ ಜೂರಿ ಸಿಸ್ಟಮ್ ಮತ್ತೆ ಬರಬೇಕಾ? ಕಮೆಂಟ್ ಮಾಡಿ. ಇಂತಹ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.